ಏನೇ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಆಸೆಯನ್ನು ಇಟ್ಟುಕೊಳ್ಳುವ ಮೊದಲು ಜೀವನದಲ್ಲಿ ಬರುವಂತಹ ಅದೆಂತಹ ಸೋಲೆ ಆಗಲಿ, ಅದೆಂತಹ ಅವಮಾನಗಳೇ ಆಗಲಿ, ಎಲ್ಲವನ್ನ ಎದುರಿಸಬೇಕು. ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕು ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರು ಬಲಿಯಾಗಬಾರದು. ಅರ್ಥಾತ್ ನಮ್ಮನ್ನು ಯಾವ ವ್ಯಕ್ತಿಯು ಹೀಯಾಳಿಸಿ ಇರುತ್ತಾನೆಯೋ ಅವರು ನಮ್ಮ ಜೊತೆಗೆ ಮಾತನಾಡುವುದಕ್ಕೆ ತಮ್ಮ ಒಂದು ಯೋಗ್ಯತೆಯನ್ನು ಪರೀಕ್ಷೆ ಮಾಡಿಕೊಳ್ಳಬೇಕು. ಆ ಮಟ್ಟಕ್ಕೆ ನಾವು ಬೆಳೆದು ತೋರಿಸಬೇಕು. ಯಾವುದೂ ಕೂಡ ಇಲ್ಲಿ ಅಸಾಧ್ಯವಲ್ಲ, ಎಲ್ಲವೂ ಕೂಡ ಸಾಧ್ಯವಾಗುತ್ತದೆ. ಯಾವಾಗ ನಾವು ನಿರಂತರವಾಗಿರುವಂತಹ ಪ್ರಯತ್ನವನ್ನು ಪಟ್ಟಾಗ ಮಾತ್ರ. ಯಾವುದೇ ಕೆಲಸವಾದರೂ ಕೂಡ ಸರಿ, ಅಲ್ಲಿ ನಿರಂತರತೆ ಎನ್ನುವುದು ಇರಬೇಕು. ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಕೆಲಸವನ್ನು ಸಾಧಿಸಿಯೇ ಸಾಧಿಸುತ್ತೀರಾ. ಭಗವಂತನ ಮೇಲೆ ನಂಬಿಕೆ ಎನ್ನುವುದು ಇರಲಿ. ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ನಂಬಿಕೆ ಎನ್ನುವುದು ಇರಬೇಕು. ಆಗ ಮಾತ್ರ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಯೋಗ್ಯ ವಿಧಾನ ಯಾವುದಾದರೂ ಇದ್ದರೆ ಅದು ಒಂದೇ. ಅದು ಏನೆಂದರೆ ನಾವು ಮೊದಲು ಬೆಳೆದು ತೋರಿಸಬೇಕು. ಅವರು ಯಾವ ಕೆಲಸದಲ್ಲಿ ನಮಗೆ ಜಯವನ್ನು ಸಾಧಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಹೀಯಾಳಿಸಿ ಇರುತ್ತಾರೆಯೋ ಆ ಕೆಲಸದಲ್ಲಿಯೇ ನಾವು ಜಯಭೇರಿಯನ್ನು ಬಾರಿಸಿ ತೋರಿಸಬೇಕು. ನನ್ನ ಕೈಯಲ್ಲೂ ಕೂಡ ಈ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತದೆ ಎನ್ನುವಂತಹ ನಿಟ್ಟಿನಲ್ಲಿ ನೀವು ಅವರಿಗೆ ತೋರಿಸಬೇಕು. ಪ್ರಯತ್ನ ಕೊನೆಗೆ ಹಂತದವರೆಗೂ ಕೂಡ ನಾವು ಸೋತೆವು ಎಂದು ನಾವು ತಿಳಿದುಕೊಳ್ಳಲೇಬಾರದು. ನಿರಂತರವಾಗಿ ಪ್ರಯತ್ನವನ್ನು ಪಡಬೇಕು. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಯಶಸ್ಸು ನಮ್ಮದಾಗುವವರೆಗೂ ಕೊನೆ ಪ್ರಯತ್ನ ಎಂದು ಅಂದುಕೊಳ್ಳಬಾರದು. ಪ್ರಯತ್ನ ಎನ್ನುವುದು ನಿರಂತರವಾಗಿ ಇರಬೇಕು. ದೇವರು ಅದನ್ನೇ ನಮ್ಮಿಂದ ಅಪೇಕ್ಷೆ ಮಾಡುತ್ತಾನೆ. ಪ್ರಯತ್ನವನ್ನು ಪಡುವುದು ಮಾತ್ರ ನಮ್ಮ ಕೆಲಸವಾಗಬೇಕು. ಆ ಪ್ರಯತ್ನಕ್ಕೆ ಪ್ರತಿಫಲವನ್ನು ಯಾವಾಗ ಕರುಣಿಸಬೇಕು ಎನ್ನುವುದು ಆ ಮೇಲೆ ಇರುವಂತಹ ಭಗವಾನ್ ಶ್ರೀಕೃಷ್ಣ ಪರಮಾತ್ಮನಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತದೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವಂತಹ ದೊಡ್ಡತನ ಇರುತ್ತದೆಯೋ ಆ ವ್ಯಕ್ತಿ ತನ್ನ ಅರಿವೇ ಇಲ್ಲದಂತೆ ಬಹುದೊಡ್ಡದಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ, ಇನ್ನೊಬ್ಬರ ಏಳಿಗೆಯನ್ನು ಬಯಸಿ. ಅದನ್ನು ಹೊರತುಪಡಿಸಿ ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದಾಗಿ ಮಾತನಾಡುವುದಾಗಲಿ, ಯಾರ ಬಗ್ಗೆಯೂ ಕೂಡ ಅಹಿತಕರವಾಗಿರುವಂತಹ ಹೇಳಿಕೆಗಳನ್ನು ಕೊಡುವುದಾಗಲಿ ಮಾಡುವುದಕ್ಕೆ ಹೋಗಬಾರದು. ನಾವು ಆಡುವಂತಹ ಮಾತು, ನಾವು ಇರುವಂತಹ ರೀತಿ ಎಲ್ಲವೂ ಕೂಡ ಬಹು ಮುಖ್ಯವಾಗುತ್ತದೆ. ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿದಾಗ ನಮ್ಮ ಅರಿವಿಗೆ ಇಲ್ಲದಂತೆ ಆ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮ ಜೀವನದಲ್ಲಿಯೂ ಕೂಡ ಒಳ್ಳೆಯದನ್ನು ಕರುಣಿಸುತ್ತಾನೆ. ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರಿಗೆ ಕೆಡುಕನ್ನು ಬಯಸಿ ಸದಾಕಾಲ ನಮ್ಮ ಜೀವನದಲ್ಲಿ ಮಾತ್ರ ಒಳ್ಳೆಯದನ್ನು ಕೊಡು ದೇವರೇ ಎಂದು ಬಯಸಿದಾಗ ಒಳ್ಳೆಯದು ಆಗುವುದಕ್ಕೆ ಸಾಧ್ಯವಾದೀತೆ. ಖಂಡಿತವಾಗಿಯೂ ಕೂಡ ಆ ರೀತಿಯ ಅಪೇಕ್ಷೆಯನ್ನು ನೀನು ನನ್ನ ಬಳಿಯಲ್ಲಿ ಕೇಳಲೇಬೇಡ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ನೀನು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಿ ನನ್ನ ಬಳಿಯಲ್ಲಿ ನೀನು ಕೇಳುವಂತಹ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಒಳ್ಳೆಯ ವ್ಯಕ್ತಿಗಳಿಗೆ ಒಳ್ಳೆಯದೇ ಆಗುತ್ತದೆ. ಕಾಲ ಎನ್ನುವುದು ಪಕ್ವವಾದಾಗ, ಆ ದಿನಮಾನಗಳು ಬಂದಾಗ ಖಂಡಿತವಾಗಿಯೂ ಕೂಡ ನೀವು ಪಟ್ಟಿರುವಂತಹ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲವನ್ನು ನಾನು ಕೊಡುತ್ತೇನೆ ಎಂದು ಹೇಳುತ್ತಾನೆ ಶ್ರೀಕೃಷ್ಣ ಪರಮಾತ್ಮ. ಮೋಸಕ್ಕೆ, ಅನ್ಯಾಯಕ್ಕೆ ಕ್ಷಮೆ ಎನ್ನುವುದು ಇಲ್ಲವೇ ಇಲ್ಲ. ಜೀವನದಲ್ಲಿ ನಿಮ್ಮಿಂದಲೇ ಎಲ್ಲವನ್ನ ಪಡೆದುಕೊಂಡು ನಿಮಗೆ ಮೋಸ ವಂಚನೆ ಮಾಡುವವರನ್ನ ದೂರವೇ ಇಡುವುದು ಒಳ್ಳೆಯದು. ದೊಡ್ಡವರಾಗಲು ಪ್ರಯತ್ನವನ್ನ ಪಡಬೇಕು ನಿಜ. ಒಳ್ಳೆಯವನಾಗಲು ಪ್ರಯತ್ನ ಪಡು, ಆಗ ನೀನೇ ದೊಡ್ಡವನಾಗುತ್ತೀಯ. ಹಾಗಂದ ಮಾತ್ರಕ್ಕೆ ದೊಡ್ಡವನಲ್ಲ, ಚಿಕ್ಕವನು ಕೂಡ ಅಲ್ಲ. ವ್ಯಕ್ತಿತ್ವ ಎನ್ನುವುದು ನಮ್ಮ ದೊಡ್ಡತನವನ್ನು, ನಮ್ಮ ಚಿಕ್ಕತನವನ್ನು ನಿರ್ಧರಿಸುವುದು. ನಮ್ಮ ಬಳಿಯಲ್ಲಿ ಇರುವಂತಹ ಆಸ್ತಿ ಅಂತಸ್ತು ಅಲ್ಲವೇ ಅಲ್ಲ. ನಾವು ಹೇಳಿದ್ದೇ ಸರಿ ಎಂದು ವಾದ ಮಾಡುವಂತಹ ವ್ಯಕ್ತಿಗಳ ಮುಂದೆ ನೀವು ವಾದವನ್ನು ಮಾಡುವುದಕ್ಕೆ ಹೋಗಬೇಡಿ. ಅವರು ನಿಮ್ಮ ಅಭಿಪ್ರಾಯ ಎಂದಿಗೂ ಕೂಡ ಒಪ್ಪುವುದಿಲ್ಲ.
ಅವರ ನಿಲುವುಗಳನ್ನು ಎಂದಿಗೂ ಕೂಡ ಅವರು ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯಾರಿಂದಲೂ ಕೂಡ ಸಾಧ್ಯವಾಗದೇ ಇರುವಂತಹ ಆ ಒಂದು ನಿರ್ಧಾರಗಳನ್ನಾಗಲಿ ಕೆಲಸವನ್ನಾಗಲಿ ನೀವು ಎಂದಿಗೂ ಕೂಡ ಮಾಡಲೇಬಾರದು. ಅಂಥವರ ಜೊತೆ ಮಾತನಾಡಿದರೆ ಸಮಯ ಮತ್ತು ಸಂಬಂಧ ಹಾಳಾಗುತ್ತದೆ. ಅಂಥವರಿಂದ ದೂರ ಇರುವುದೇ ನಿಮ್ಮ ಇಡೀ ಜೀವನಕ್ಕೆ ಒಳ್ಳೆಯದನ್ನು ಕರುಣಿಸುತ್ತದೆ. ಹಾಗಾಗಿ ಅಂಥವರಿಂದ ದೂರ ಇರುವುದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಕೆಸರು ಇದೆ ಎಂದು ಗೊತ್ತಾದ ಮೇಲೆ ಅದರಿಂದ ತಪ್ಪಿಸಿಕೊಂಡು ಹೋಗಬೇಕೇ ವಿನಃ ಅದರಲ್ಲಿ ಕಾಲಿಡುವುದಕ್ಕೆ ಹೋಗಬಾರದು. ಆಗ ಕೆಸರು ನಮ್ಮ ಕಾಲಿಗೆ ಹಚ್ಚುತ್ತದೆ ಎನ್ನುವುದನ್ನು ಮರೆಯಬಾರದು. ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಕ್ಕಂತಹ ಯಶಸ್ಸು ಅಹಂಕಾರವನ್ನು ಸೃಷ್ಟಿ ಮಾಡುತ್ತದೆ. ತಡವಾಗಿ ಗೆದ್ದವನು ಮೊದಲನೆಯ ಸಲಕ್ಕೆ ಗೆದ್ದವರಿಗಿಂತ ಚೆನ್ನಾಗಿ ಪಾಠವನ್ನು ಹೇಳಬಲ್ಲ ಎನ್ನುವುದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಹಾಗೂ ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡಬೇಕು. ಆಗ ಮಾತ್ರ ನೀವು ಅಂದುಕೊಂಡಂತಹ ಗುರಿಯನ್ನು ಸಾಧಿಸುವುದಕ್ಕೆ ಸಾಧ್ಯವಾಗುವುದು. ತಡವಾಗಿ ಯಶಸ್ಸು ಎನ್ನುವುದು ನಿಮಗೆ ಪ್ರಾಪ್ತಿಯಾದರೂ ಕೂಡ ಖಂಡಿತವಾಗಿಯೂ ನಿಮ್ಮ ಮುಂದಿನ ಜೀವನ ಪಯಣ ಎನ್ನುವುದು ಉಲ್ಲಾಸಭರಿತವಾಗಿ ಇರುವುದು. ಗುರಿಯಿದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸಾಗಿಯೇ ಉಳಿಯುತ್ತದೆ. ಗುರಿಯಿಲ್ಲದೆ ಪ್ರಯತ್ನಿಸುವುದು ಸಮಯ ವ್ಯರ್ಥವಾಗುವುದು. ಗುರಿ ಹಾಗೂ ಪ್ರಯತ್ನ ಎರಡು ಇದ್ದರೆ ನೀವು ಜಗತ್ತನ್ನು ಕೂಡ ಬದಲಾಯಿಸಬಹುದು. ಗುರಿಯ ಜೊತೆಗೆ ಪ್ರಯತ್ನ ಎನ್ನುವುದು ಕೂಡ ಮನುಷ್ಯನಿಗೆ ತುಂಬಾ ಮುಖ್ಯವಾಗುತ್ತದೆ ತಾನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸುವುದಕ್ಕೆ. ಹಾಗಾಗಿ ಪ್ರಯತ್ನವನ್ನು ಎಂದಿಗೂ ಕೂಡ ಬಿಡುವುದಕ್ಕೆ ಹೋಗಬಾರದು. ಸಾಧನೆ ಮಾಡಬೇಕು ಅನ್ನುವುದು ಏನೂ ಕೂಡ ಇಲ್ಲ. ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಇದ್ದ ಹಾಗೆ. ಇವತ್ತಿನ ಜೀವನ ಶೈಲಿಯಲ್ಲಿ ಒಳ್ಳೆಯತನ ಸರಳತೆ ಎನ್ನುವುದು ತೀರಾನೇ ವಿರಳವಾಗಿದೆ. ಹಾಗಾಗಿ ಒಳ್ಳೆಯತನವನ್ನು ಯಾರಲ್ಲಿ ಅಳವಡಿಸಿಕೊಂಡು ಜೀವನ ಶೈಲಿಯನ್ನು ರೂಢಿಸಿಕೊಂಡು ಇರುತ್ತಾರೆಯೋ ಅವರೇ ನಿಜವಾಗಿಯೂ ಕೂಡ ಈ ಜಗತ್ತಿನಲ್ಲಿ ಪುಣ್ಯವಂತರು. ಹಾಗೂ ಆ ಪರಮಾತ್ಮ ಶ್ರೀಕೃಷ್ಣನ ಆಶೀರ್ವಾದ ಎನ್ನುವುದು ಅವರ ಜೊತೆಯಲ್ಲಿ ಸದಾಕಾಲ ಇರುವುದು. ಜೀವನದಲ್ಲಿ ನೀವು ಎಲ್ಲರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನವನ್ನು ಪಡುವುದಕ್ಕೆ ಹೋಗಲೇಬೇಡಿ. ನೀವು ಯಾರನ್ನೂ ಕೂಡ ಇಲ್ಲಿ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಸಲಿಗೆ ನೀವು ಮೆಚ್ಚಿಸುವುದಕ್ಕೆ ಈ ಭೂಮಿಗೆ ಬಂದಿರುವುದಿಲ್ಲ. ಇತರರ ಸಂತೋಷಕ್ಕಾಗಿ ನಿಮ್ಮ ಜೀವನವನ್ನು ನಡೆಸುವುದು ಎಂದಿಗೂ ಕೂಡ ಅದು ಅಸಾಧ್ಯವಾಗಿರುವಂತಹ ಕೆಲಸ. ಹಾಗಾಗಿ ನೀವು ನಿಮ್ಮ ಜೀವನವನ್ನು ನೀವು ನಿರ್ವಹಿಸಬೇಕು. ಹಾಗಾಗಿ ನೀವು ನಿಮ್ಮ ಜೀವನದ ಏಳಿಗೆಯನ್ನು ಬಯಸಬೇಕು. ನಾವು ಬದುಕಿನಲ್ಲಿ ಪ್ರತಿಯೊಬ್ಬರಿಂದಲೂ ಕೂಡ ಒಂದೊಂದು ರೀತಿಯ ಪಾಠವನ್ನು ಕಲಿಯುತ್ತೇವೆ. ಕೆಲವು ನೋವು ಕೊಡಬಹುದು, ಕೆಲವು ಸಂತೋಷವನ್ನು ಕೊಡಬಹುದು. ಆದರೆ ಎಲ್ಲವೂ ಬೆಲೆ ಕಟ್ಟಲು ಆಗದೇ ಇರುವಂತಹ ಪಾಠಗಳೇ ಆಗಿರುತ್ತವೆ. ಇದನ್ನು ನೀವು ಎಂದಿಗೂ ಕೂಡ ಮರೆಯಲೇಬಾರದು. ರಾಮನಿಗಾಗಿ ಹುಟ್ಟಿದ ವನವಾಸ ತಪ್ಪಲಿಲ್ಲ. ಶ್ರೀಕೃಷ್ಣನಿಗಾಗಿ ಹುಟ್ಟಿದ ಲೋಕ ನಿಂದನೆ ತಪ್ಪಿದ್ದಲ್ಲ. ಶ್ರೀನಿವಾಸನಿಗಾಗಿ ಹುಟ್ಟಿದ ಕಲ್ಲಾಗುವುದು ತಪ್ಪಿದ್ದಲ್ಲ. ವಿಧಿ ಎನ್ನುವುದು ಲೋಕಪಾಲನೆಯನ್ನು ಬಿಟ್ಟಿಲ್ಲ. ಇನ್ನು ನೀವು ಯಾವ ತಾನೇ ಲೆಕ್ಕ? ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆದಾಗಲೇ ಮನುಷ್ಯ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ನಿನಗೆ ಜೀವನದಲ್ಲಿ ಯಾವುದು ಚಿಕ್ಕದ್ದಿದೆಯೋ ಅದೇ ನಿನಗೆ ಒಳ್ಳೆಯದು. ನಿನಗೆ ಅದು ಅರ್ಥವಾಗದೇ ಇರಬಹುದು, ಆದರೆ ಕೊಟ್ಟ ದೇವರಿಗೆ ಎಲ್ಲವೂ ಕೂಡ ತಿಳಿದಿರುತ್ತದೆ. ಇದನ್ನು ತಿಳಿದು ಬದುಕಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾರೆ, ನೀವು ಸುಖವಾಗಿ ಇದ್ದಾಗ 4 ಜನರಿಗೆ ಸಹಾಯವನ್ನು ಮಾಡಿರಿ. ಏಕೆಂದರೆ ಇದೇ ಉಪಕಾರವು ನಿಮ್ಮ ಕಷ್ಟ ಕಾಲದಲ್ಲಿ ನಿಮ್ಮನ್ನು ಕಾಪಾಡಬಹುದು. ಹಾಗಾಗಿ ಕಷ್ಟ ಕಾಲದಲ್ಲಿ ಇದ್ದಾಗ ಸಹಾಯ ಮಾಡುವುದನ್ನು ಮನುಷ್ಯ ಕಲಿಯಬೇಕು. ಬಿಟ್ಟು ಹೋಗುವುದಕ್ಕೆ ಹಲವಾರು ಕಾರಣಗಳು ಇದ್ದರೂ ಕೂಡ ಜೊತೆ ಆಗಿ ಇರುವುದಕ್ಕೆ ಪ್ರೀತಿ ಅನ್ನುತ್ತಾರೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಕರೆಯುತ್ತಾರೆ. ಸುಳ್ಳು ಅರ್ಥವಾಗುವಷ್ಟು ಸುಲಭವಾಗಿ ನಿಜ ಎನ್ನುವುದು ಯಾರಿಗೂ ಅರ್ಥವಾಗುವುದೇ ಇಲ್ಲ. ಅದಕ್ಕೆ ಸುಳ್ಳು ಹೇಳುವವರು ಒಳ್ಳೆಯವರು ಆಗುತ್ತಾರೆ. ನಿಜ ಹೇಳುವವರು ಕೊನೆಯವರೆಗೂ ಕೂಡ ಕೆಟ್ಟವರಾಗಿಯೇ ಉಳಿದು ಬಿಡುತ್ತಾರೆ. ಯಾವುದೇ ಯಶಸ್ಸು ಅಂತಿಮವಲ್ಲ, ಯಾವುದೇ ಸೋಲು ಸಹ ಕೊನೆಯಲ್ಲ.
ಇವೆರಡನ್ನ ಸರಿದೂಗಿಸಿಕೊಂಡು ಜೀವನವನ್ನ ಸಾಗಿಸಬೇಕು. ಗೆಲುವನ್ನ ಹಂತ ಹಂತವಾಗಿ ಆನಂದಿಸಬೇಕು. ಅಂದರೆ ಮೊದಲು ಒಮ್ಮೆಯಾದರೂ ಕೂಡ ಜೀವನದಲ್ಲಿ ಸೋತಿರಬೇಕು. ಕೆಲವರು ನಮ್ಮನ್ನ ಬಳಸಿಕೊಳ್ಳುತ್ತಾರೆ, ಕೆಲವರು ನಮ್ಮನ್ನ ಉಳಿಸಿಕೊಳ್ಳುತ್ತಾರೆ. ಬಳಸಿಕೊಂಡವರಿಗೆ ಲಾಭ ಎನ್ನುವುದು ಸಿಗಬಹುದು, ಉಳಿಸಿಕೊಂಡವರಿಗೆ ಸಮಾಧಾನ ಎನ್ನುವುದು ಸಿಗಬಹುದು. ಆದರೆ ಇವರಿಬ್ಬರಿಂದಲೂ ಕೂಡ ಬದುಕಿನ ಪಾಠ ಎನ್ನುವುದು ಸಿಕ್ಕಿಯೇ ಸಿಗುತ್ತದೆ. ಇದನ್ನ ಎಂದಿಗೂ ಕೂಡ ಮರೆಯಬಾರದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಸಮುದ್ರದಿಂದಲೂ ನೀರಿಗಾಗಿ ಯೋಚಿಸುವುದಿಲ್ಲ, ತಾನಾಗಿಯೇ ನೀರು ಸಮುದ್ರಕ್ಕೆ ಹರಿದು ಬರುತ್ತದೆ. ಹಾಗೆಯೇ ಮನುಷ್ಯನಿಗೆ ಯಶಸ್ಸು ಮತ್ತು ಕೀರ್ತಿ ಸಹ ಹಾಗೆ. ಯೋಗ್ಯತೆ ಇದ್ದಲ್ಲಿ ಅದೇ ನಿಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತದೆ. ಯಾವುದರ ಬಗ್ಗೆಯೂ ಕೂಡ ಜೀವನದಲ್ಲಿ ಯೋಚನೆಯನ್ನ ಮಾಡುವುದಕ್ಕೆ ಹೋಗಲೇಬಾರದು. ಆಗುವುದೆಲ್ಲ ಒಳ್ಳೆಯದೇ ಎನ್ನುವ ನಂಬಿಕೆಯಿಂದ ಜೀವನವನ್ನ ನಡೆಸಿ. ನಮ್ಮ ಇಚ್ಛೆಯಿಂದ ಯಾವುದೇ ಸಂಬಂಧ ರೂಪುಗೊಳ್ಳುವುದೇ ಇಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎಂದು ದೇವರು ಮಾತ್ರ ನಿರ್ಧರಿಸುತ್ತಾನೆ. ಕೆಟ್ಟವರ ಕೆಟ್ಟತನದಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನ ಮತ್ತು ಮಹಾ ವಿನಾಶಕ್ಕೆ ಅದು ಕಾರಣ ಆಗುತ್ತದೆ. ನೆನಪಿನಲ್ಲಿ ಇಟ್ಟುಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಯಾರು ಒಬ್ಬ ವ್ಯಕ್ತಿಯನ್ನ ಸಮಯಕ್ಕೆ ತಕ್ಕಂತೆ ನಂಬಿಸಿ ಆ ವ್ಯಕ್ತಿಗೆ ಮೋಸವನ್ನ ಮಾಡುತ್ತಾರೆಯೋ ಅಂಥವರಿಗೆ ಆ ಸಮಯವೇ ಒಂದು ದಿನ ತಕ್ಕ ರೀತಿಯ ಪಾಠವನ್ನ ಕಲಿಸುತ್ತದೆ ಎಂದು. ನಿಮ್ಮ ಪ್ರಯತ್ನ ಇಲ್ಲದೆ ನಿಮ್ಮ ಯಶಸ್ಸು ಯಾವಾಗಲೂ ಕೂಡ ಸಾಧ್ಯವೇ ಇಲ್ಲ. ನಿಮ್ಮ ಸಂಪೂರ್ಣವಾಗಿರುವಂತಹ ಪ್ರಯತ್ನ ನಿಮ್ಮ ಕೆಲಸದಲ್ಲಿ ಇದ್ದರೆ ನೀವು ವಿಫಲವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿರಂತರವಾಗಿರುವಂತಹ ಪ್ರಯತ್ನವನ್ನ ಮನುಷ್ಯ ಪಡುವುದನ್ನ ಕಲಿಯಬೇಕು. ಆಗ ಒಳ್ಳೆಯದು ಖಂಡಿತವಾಗಿಯೂ ಹಾಗೆ ಆಗುತ್ತದೆ. ನೋಡಿ, ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು, ಸಮಯ ಎನ್ನುವುದು ಕೂಡಿ ಬರಲೇಬೇಕು. ಆಗ ನಮ್ಮ ಶ್ರಮಕ್ಕೆ ತಕ್ಕ ರೀತಿಯ ಪ್ರತಿಫಲ ಎನ್ನುವುದು ಸಿಕ್ಕೇ ಸಿಗುತ್ತದೆ. ದೇವರ ಮೇಲೆ ನಂಬಿಕೆಯನ್ನಗಿಡಿ, ನಿಮ್ಮ ಕೆಲಸ ಕಾರ್ಯದ ಮೇಲೆ ನಂಬಿಕೆಯನ್ನಗಿಡಿ, ಹಾಗೂ ನಿರಂತರವಾಗಿ ಶ್ರಮವನ್ನ ಪಡಿ. ಖಂಡಿತವಾಗಿಯೂ ಕೂಡ ನೀವು ಪಡುತ್ತಿರುವಂತಹ ಕೆಲಸ, ನೀವು ಆಡುತ್ತಿರುವಂತಹ ಮಾತು, ನೀವು ಕಂಡಿರುವಂತಹ ಕನಸು ನನಸಾಗಿಯೇ ಆಗುತ್ತದೆ. ಕೇವಲ ತಾಳ್ಮೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ದೇವರು ಪೂಜಿಸುವುದರಿಂದ ಪುಣ್ಯ ಎನ್ನುವುದು ಬರುವುದೇ ಇಲ್ಲ. ಉತ್ತಮ ರೀತಿಯ ಬುದ್ಧಿ, ಉತ್ತಮ ರೀತಿಯ ಯೋಚನೆ, ಉತ್ತಮ ರೀತಿಯ ಕೆಲಸ, ಉತ್ತಮ ರೀತಿಯ ಮಾತುಗಳು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಎನ್ನುವುದು ದೊರೆಯುತ್ತದೆ. ಮುಂಬರುವಂತಹ ದಿನಕ್ಕೆ ಈ ಜನ್ಮವೇ ಬುನಾದಿ ಆಗಿರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬೇಡಿ. ನಮ್ಮ ಇಚ್ಛೆಯಂತೆ ಯಾವುದೇ ಸಂಬಂಧವೂ ರೂಪುಗೊಳ್ಳುವುದಿಲ್ಲ. ಏಕೆಂದರೆ ನೀವು ಯಾವಾಗ, ಎಲ್ಲಿ ಮತ್ತು ಯಾರನ್ನ ಭೇಟಿ ಆಗಬೇಕು ಎಂದು ದೇವರು ಮೊದಲೇ ನಿರ್ಧಾರವನ್ನ ಮಾಡಿರುತ್ತಾನೆ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಜೀವನದಲ್ಲಿ ಆದಷ್ಟು ಸಂತೋಷವಾಗಿ ಇರಲು ಪ್ರಯತ್ನಿಸಿ. ಇನ್ನು ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಯಾರ ಮೇಲೆಯೂ ಕೂಡ ಅತಿಯಾದ ವಿಶ್ವಾಸವಾಗಲಿ ನಂಬಿಕೆಯಾಗಲಿ ಇರುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಇಂದಿನ ಒಂದು ಸಮಾಜದಲ್ಲಿ ಯಾರು ಯಾವಾಗ ಹೇಗೆ ಬದಲಾವಣೆಯನ್ನು ಹೊಂದುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ಇಚ್ಛೆಯಂತೆ ನೀನು ಏನು ಮಾಡಬೇಕು ಅಥವಾ ನಿನ್ನ ಇಚ್ಛೆಯಂತೆ ನೀನು ಏನು ಆಗಬೇಕು ಎನ್ನುವುದು ಆ ದೇವರಿಗೆ ಬಿಟ್ಟಿರುವಂತಹ ವಿಚಾರ. ಆತನು ಏನನ್ನ ಕರುಣಿಸುತ್ತಾನೆಯೋ, ಆತನು ನಮ್ಮ ಜೀವನದಲ್ಲಿ ಏನನ್ನ ಕೊಡುತ್ತಾನೆಯೋ, ಯಾವ ವರವನ್ನ ಕರುಣಿಸುತ್ತಾನೆಯೋ ಆ ವರವನ್ನು ನಾವು ಸ್ವೀಕರಿಸುತ್ತಾ ಸುಮ್ಮನೆ ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಇಲ್ಲಿ ಅತಿ ಆಸೆ ಎನ್ನುವುದೇ ನಮಗೆ ಜೀವನದಲ್ಲಿ ಒಮ್ಮೊಮ್ಮೆ ಗತಿಗೇಡುವಂತೆ ಮಾಡುತ್ತದೆ. ಜೀವನದಲ್ಲಿ ನಮ್ಮ ಸಾಮರ್ಥ್ಯ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟಕ್ಕೆ ಮಾತ್ರ ನಮ್ಮ ಆಸೆ ಆಕಾಂಕ್ಷೆಗಳು ಎನ್ನುವುದು ಸೀಮಿತವಾಗಿ ಇರಬೇಕು. ಯಾರ ಮೇಲೆಯೂ ಕೂಡ ಅತಿಯಾಗಿ ಅವಲಂಬನೆ ಆಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬಾರದು. ಮನುಷ್ಯನಾದವನು ಮೊದಲು ಕಲಿತುಕೊಳ್ಳಬೇಕು. ಇಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ. ನಾನೇ ದೊಡ್ಡವನು ಎಂದವರು ಇಲ್ಲಿ ಯಾರೂ ಕೂಡ ಶಾಶ್ವತವಾಗಿ ಉಳಿದಿಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಈ ಭೂಮಿಯನ್ನು ಬಿಟ್ಟು ಹೋಗಿರುವವರೇ ಆಗಿದ್ದಾರೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲವೇ ಇಲ್ಲ.
ಜೀವನದಲ್ಲಿ ನೆಮ್ಮದಿಯ ಕ್ಷಣಗಳನ್ನು ನೋಡಬೇಕು ಅನ್ನುವುದೇ ಆದರೆ ಯಾವುದರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆಯಾಗಲಿ, ಅತಿಯಾದ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳುವುದಾಗಲಿ ಮಾಡುವುದಕ್ಕೆ ಹೋಗಲೇಬಾರದು. ನನ್ನವರು ಎಂದು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಬೀಗುವುದಕ್ಕೆ ಹೋಗಲೇಬಾರದು. ನಿನ್ನ ಕಷ್ಟ ದಿನಗಳು ಬಂದಾಗ ಮಾತ್ರ ಯಾರು ನಿನ್ನವರು ಎನ್ನುವುದು ಗೊತ್ತಾಗುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಯಾರ ಮೇಲೆಯೂ ಕೂಡ ಅತಿಯಾಗಿ ಅವಲಂಬನೆಯಾಗಿ ಇವರು ನಮ್ಮವರು, ಇವರು ನಮ್ಮ ಸಂಬಂಧಿಕರು ಎಂದು ಎಂದಿಗೂ ಕೂಡ ಬೀಗುವುದಕ್ಕೆ ಹೋಗಲೇಬಾರದು ಮನುಷ್ಯನಾದವನು. ನೀವು ಈಗ ಅರ್ಥ ಮಾಡಿಕೊಳ್ಳಬೇಕು ಯಾರು ನಿಮ್ಮವರು, ಯಾರು ನಿಮ್ಮವರಲ್ಲ ಎನ್ನುವುದನ್ನು. ಎಲ್ಲರೂ ಕೂಡ ಮುಗಿದು ಹೋಯಿತು ಅಂತ ಅನಿಸಿದಾಗಲೇ ಜೀವನದಲ್ಲಿ ಹೊಸ ಅಧ್ಯಾಯಗಳು ಪ್ರಾರಂಭವಾಗುತ್ತದೆ. ಹಾಗಾಗಿ ಎಲ್ಲವೂ ಕೂಡ ಮುಗಿದು ಹೋಯಿತು ಎಂದು ಚಿಂತನೆಗಳನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಯಾವುದೇ ಕಾರಣಕ್ಕೂ ಕೂಡ ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಲೇಬಾರದು. ನಿನ್ನ ಜೊತೆಗೆ ಇರುವವರೆಲ್ಲರೂ ಕೂಡ ಸಂಬಂಧಿಕರು ಅನಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಸಂಕಟಗಳಿಗೆ ಒದಗಿದವನೇ ನಿಜವಾದ ಸಂಬಂಧಿಕ ಅನಿಸಿಕೊಳ್ಳುತ್ತಾನೆ. ಇಲ್ಲಿ ನೀನು ಹೇಗೆ ಇದ್ದರೂ ಕೂಡ ಪ್ರಪಂಚ ನಿನ್ನನ್ನು ಆಡಿಕೊಳ್ಳುತ್ತಾರೆ. ಆಡಿಕೊಳ್ಳುವವರಿಗೆ ಆಡಿಕೊಳ್ಳುವುದನ್ನು ಬಿಟ್ಟು, ನಗುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಗೊತ್ತಿರುವುದಕ್ಕೆ ಸಾಧ್ಯವೇ ಇಲ್ಲ. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡ. ನೀನು ಏನು ಎನ್ನುವುದು ನಿನಗೆ ಮಾತ್ರ ತಿಳಿದಿದ್ದರೆ ಸಾಕಾಗುತ್ತದೆ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆಯಾಗಲಿ, ಅತಿಯಾದ ಆತ್ಮವಿಶ್ವಾಸವಾಗಲಿ ಜೀವನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಮನುಷ್ಯನಾದವನು ಹೋಗಲೇಬಾರದು. ನಿನ್ನನ್ನು ನೀನು ಯಶಸ್ಸು ಆಗುವವರೆಗೂ ಕೂಡ ತಲೆಯಲ್ಲಿ ಒಂದೇ ವಿಚಾರ ಎನ್ನುವುದು ಇರಬೇಕು. ನಾನು ಗುರಿಯ ಕಡೆಗೆ ಹೊರಡಬೇಕು. ನಾನು ಇವತ್ತು ನನ್ನ ಯಶಸ್ಸಿಗೆ ಅನುಗುಣವಾಗಿ ಯಾವೆಲ್ಲ ಕೆಲಸಗಳನ್ನು ಮಾಡಿದೆ ಎನ್ನುವಂತಹ ಚಿಂತನೆಗಳು ಮಾತ್ರ ನಿನ್ನ ಜೀವನದಲ್ಲಿ ನಿನ್ನ ತಲೆಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರ ಬಗ್ಗೆ, ಬೇರೆ ವಿಚಾರಗಳ ಕಡೆಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಅಂದಾಗ ಮಾತ್ರ ನೀನು ಜೀವನದಲ್ಲಿ ಉದ್ಧಾರ ಆಗುವುದಕ್ಕೆ ಅಥವಾ ನೀನು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿ ತೋರಿಸುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ. ಒಬ್ಬರ ಕಣ್ಣೀರಿಗೆ ಎಂದಿಗೂ ಕೂಡ ನೀನು ಕಾರಣ ಆಗುವುದಕ್ಕೆ ಹೋಗಲೇಬೇಡ. ಯಾವುದು ಕೂಡ ಇಲ್ಲಿ ಶಾಶ್ವತವಾಗಿ ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಮೋಡ ಕರಗಿದಂತೆ ಎಲ್ಲವೂ ಕೂಡ ಮಾಯವಾಗುತ್ತದೆ. ಕಷ್ಟ ಕೂಡ ಹಾಗೆ, ಎಲ್ಲವೂ ಕೂಡ ದೂರ ಹೋಗುತ್ತದೆ. ಯೋಗ ಬಂದೇ ಬರುತ್ತದೆ. ಗೆಲುವಿಗಾಗಿ ಶ್ರಮವನ್ನು ಯಾರು ಪಡುತ್ತಾರೆಯೋ ತಡವಾದರೂ ಕೂಡ ಗೆಲ್ಲುತ್ತಾನೆ. ಆತ್ಮವಿಶ್ವಾಸವನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಮನುಷ್ಯನಾದವನು ಹೋಗಲೇಬಾರದು. ಸಾಯುವ ಹಾಗೆ ಮಾಡುವಂತಹ ಎರಡು ಬಲವಾದ ಕಾರಣಗಳು, ಒಂದು ಅವಮಾನ, ಇನ್ನೊಂದು ಅನುಮಾನ. ಇವೆರಡನ್ನೂ ಕೂಡ ಮನುಷ್ಯ ಯಾರ ಮೇಲೆಯೂ ಕೂಡ ಪಡುವುದಕ್ಕೆ ಹೋಗಲೇಬಾರದು. ಹಣವು ಒಂದು ಸಣ್ಣ ನಾಣ್ಯ, ಆರೋಗ್ಯ ಒಂದು ದೊಡ್ಡ ನಾಣ್ಯ, ಪ್ರೀತಿ ಒಂದು ಅದೃಷ್ಟದ ನಾಣ್ಯ, ಸಂಬಂಧ ಎನ್ನುವುದು ಒಂದು ಸಿಹಿ ನಾಣ್ಯ, ಆದರೆ ಸ್ನೇಹವು ಒಂದು ಚಿನ್ನದ ನಾಣ್ಯ. ಯಾವುದನ್ನು ನೀವು ಪಡೆದುಕೊಳ್ಳುತ್ತೀರಾ, ಯಾವುದನ್ನು ನಿಮ್ಮ ಬಳಿಗೆ ಉಳಿಸಿಕೊಳ್ಳುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು. ನಿಮಗೆ ಎಲ್ಲವೂ ಕೂಡ ಅರ್ಥವಾಗುತ್ತದೆ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ. ಮೇಲಿರುವವರು ನೋಡುತ್ತಲೇ ಇರುತ್ತಾರೆ. ನಾವು ಬೇರೆಯವರ ಬದುಕಿಗೆ ಎಸೆದ ಕಲ್ಲು ನಮ್ಮ ಬದುಕಿಗೆ ದೊಡ್ಡ ಬಂಡೆಯಾಗಿ ಬೀಳುತ್ತದೆ. ಖಂಡಿತವಾಗಿಯೂ ಕೂಡ ಯಾರಿಗೂ ಕೆಟ್ಟದ್ದನ್ನು ಬಯಸುವುದಕ್ಕೆ ಹೋಗಲೇಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ಖಾಲಿ ಪಾತ್ರೆ ಹಿಡಿದವರನ್ನು ನೋಡಿ ಭಿಕ್ಷುಕ ಎಂದು ತೀರ್ಮಾನಿಸಬೇಡಿ. ಅವನು ಆಹಾರ ಹಂಚಿ ಹೊರಟಂತಹ ದಾನಿಯೂ ಕೂಡ ಆಗಿರಬಹುದು ಅಲ್ಲವೇ? ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಏನೋ ನೋಡಿ ಯಾವುದನ್ನು ನಾವು ನಿರ್ಧಾರ ಮಾಡುವುದಕ್ಕೆ ಹೋಗಲೇಬಾರದು. ಸಮಯ ಸಂದರ್ಭ ಎನ್ನುವುದು ಪ್ರತಿಯೊಬ್ಬರಿಗೂ ಕೂಡ ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಸಮಯ ಎನ್ನುವುದು ಕಲಿಸುತ್ತದೆ. ದೇವರು ಮೊದಲು ಕಷ್ಟವನ್ನು ನೀಡುತ್ತಾನೆ, ನಂತರ ಸುಖವನ್ನು ಕೊಡುತ್ತಾನೆ. ಆದರೆ ಮನುಷ್ಯ ಬಯಸುವುದು ಬರೀ ಸುಖ ಮಾತ್ರ. ಕಷ್ಟದ ನಂತರ ಸುಖ ಸಿಕ್ಕರೆ ತುಂಬಾ ಬೆಲೆ ಬಾಳುತ್ತದೆ. ಅದೇ ಮೊದಲು ಸುಖ ಕೊಟ್ಟ ನಂತರ ಕಷ್ಟ ಕೊಟ್ಟರೆ ಅದನ್ನು ಭರಿಸುವುದಕ್ಕೆ ತುಂಬಾ ಕಷ್ಟವಾಗುತ್ತದೆ. ವಿಶ್ವಾಸವನ್ನು ಇಡಿ, ತಾಳ್ಮೆಯನ್ನು ಇಟ್ಟುಕೊಳ್ಳಿ. ಖಂಡಿತವಾಗಿಯೂ ಕೂಡ ಮಾಡುತ್ತಿರುವಂತಹ ಕೆಲಸವನ್ನು ನಿರಂತರವಾಗಿ ಶ್ರಮವನ್ನು ವಹಿಸಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಹಾಕಿ
ಖಂಡಿತವಾಗಿಯೂ ಕೂಡ ಅಂದುಕೊಂಡಂತಹ ಕೆಲಸದಲ್ಲಿ ಜಯವನ್ನು ಸಾಧಿಸುತ್ತೀರಾ. ಈ ವಚನಾಮೃತ ನಿಮಗೆ ಇಷ್ಟವಾದರೆ ತಪ್ಪದೇ ದಯವಿಟ್ಟು ಒಂದೇ ಒಂದು ಲೈಕನ್ನು ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.